ಸೆಪ್ಟೆಂಬರ್ 1ರಂದು ಲಿಂಗೈಕ್ಯ ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದ ಪುರಾಣ ಪ್ರವಚನದ ಮಂಗಳೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಸೇವಾ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ವೇದಮೂರ್ತಿ ನಾಗಲಿಂಗ ಶಾಸ್ತ್ರಿಗಳು ಸ್ಥಾವರಮಠ ಸುಂಟನೂರು ಅವರಿಂದ ಜುಲೈ 29ರಿಂದ ಸೆಪ್ಟೆಂಬರ್ 1ರವರೆಗೆ ಪ್ರತಿದಿನ ಸಾಯಂಕಾಲ 3 ಗಂಟೆಗೆ ನವಲಗುಂದ ಪೀಠದ ಲಿಂಗೈಕ್ಯ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣ ಪ್ರವಚನದ ಮಂಗಲೋತ್ಸವ ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀ 1800 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಮಂಗಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಧಾರ್ಮಿಕ ಸಭೆ, ಜನಜಾಗೃತಿಯ ಸಭೆ ಬೆಳೆಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕದ ನಾಡಿನ ಶರಣರ ಸಂತರ ಬೀಡಾಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಗಣೇಶನಗರ, ಕಣ್ಮಸ್ ಪಾಟೀಲ್ ಲೇಔಟು ಹಾಗೂ ಜಾಗೃತಿ ಕಾಲನಿಯಲ್ಲಿ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಜಗದ್ಗುರು ರೇಣುಕಾಚಾರ್ಯರ ಕಲ್ಯಾಣ ಮಂಟಪದಲ್ಲಿ ಸತತವಾಗಿ 27 ವರ್ಷಗಳ ಕಾಲ ನಡೆದು ಬಂದಿರತಕ್ಕಂಥ ಈ ಪುರಾಣದ ಕಾರ್ಯಕ್ರಮದ ಅಂಗವಾಗಿ ಈ 27ನೇ ವರ್ಷದ ಪುರಾಣವನ್ನು ಧಾರವಾಡ ಜಿಲ್ಲೆಯ ಸುಕ್ಷೇತ್ರ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳವರ ಪುರಾಣವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಮ್ಮಿಕೊಂಡಿರೋ ಪ್ರಯುಕ್ತ ಪ್ರವಚನಕಾರರಾಗಿರ್ತಕ್ಕಂಥ ವೇದಮೂರ್ತಿ ನಾಗಲಿಂಗಯ್ಯ ಶಾಸ್ತ್ರಿಗಳವರು ದಿನಾಂಕ 29/8/2025ರಿಂದ ದಿನಾಂಕ 1/9/2025ರವರೆಗೆ ಈ ಪುರಾಣ ಪ್ರವಚನವನ್ನು ಪ್ರತಿದಿನ ರಾತ್ರಿ 8 ಗಂಟೆಗೆ ಶ್ರೀಮಠದ ವತಿಯಿಂದ ಬಿತ್ತರಿಸುತ್ತಾ ಬರಲಾಗಿದೆ. ಈ ಪುರಾಣದ ಮಹಾಮಂಗಲೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಪಂಚಪೀಠಾಧೀಶ್ವರರನ್ನು ಕರೆಸಿ ಮಹಾಮಂಗಲೋತ್ಸವವನ್ನು ಪೂರ್ಣಗೊಳ್ತಾ ಇದೆ. ಈ ವರ್ಷವೂ ಕೂಡ ಶ್ರೀ 1008 ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯರು ಪಂಡಿತರಾದ ಭಗವತ್ಪಾದವರ ದಿವ್ಯ ನೇತೃತ್ವದಲ್ಲಿ ಈ ಪುರಾಣವನ್ನು ಮಹಾಮಂಗಲಗೊಳ್ತಾ ಇದೆ. ದಿನಾಂಕ 1/9/2025ರಂದು ಸೋಮವಾರ ದಿವಸ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ಪರಮಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಗಿರಿಯಪ್ಪ ಮುತ್ಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಲಿಂಗದಿ ಉದ್ಭವಿಸಿದ ಕೊಲ್ಲಂಪಾಕಿನ ಸೋಮನಾಥೇಶ್ವರ ಸುಕ್ಷೇತ್ರದಲ್ಲಿಯೂ ಕೂಡ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪರ್ಯಾಂತರ ಪ್ರವಚನ ಮತ್ತು ದಾಸೋಹ ಸೇವೆಯನ್ನು ಹಮ್ಮಿಕೊಂಡಿರ್ತಾರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಗಿರಿಯಪ್ಪ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.